ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭಾರತದ ಹೆಮ್ಮೆಯ ಐತಿಹಾಸಿಕ ಸ್ಮಾರಕವಾದ ದೆಹಲಿಯ ಕೆಂಪು ಕೋಟೆಯ ಬಗ್ಗೆ ಬಹುತೇಕರಿಗೆ ತಿಳಿದಿರದ 10 ಕುತೂಹಲಕಾರಿ ಸಂಗತಿಗಳನ್ನ ತಿಳಿದುಕೊಳ್ಳೋಣ. ಕೆಂಪು ಕೋಟೆಯನ್ನು ಮೊಘಲ ಚಕ್ರವರ್ತಿ ಶಹಜಾನ್ 1638ರಲ್ಲಿ ನಿರ್ಮಿಸಲು ಆರಂಭಿಸಿ 1648ರಲ್ಲಿ ಪೂರ್ಣಗೊಳಿಸಿದನು. ಎರಡನೆಯದು, ಕೋಟೆ ನಿರ್ಮಾಣಕ್ಕೆ ಮುಖ್ಯವಾಗಿ ಕೆಂಪು ಮರಳುಗಲ್ಲು ಬಳಸಲಾಗಿದೆ. ಅದಕ್ಕಾಗಿಯೇ ಇದನ್ನು ಕೆಂಪು ಕೋಟೆ ಎಂದು ಕರೆಯುತ್ತಾರೆ. ಮೂರನೆಯದು, ಈ ಕೋಟೆ ಸುಮಾರು 254 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದ್ದು, ಗೋಡೆಗಳ ಎತ್ತರ ಕೆಲವು ಕಡೆಗಳಲ್ಲಿ 33 ಮೀಟರ್ಗಳವರೆಗೆ ಇದೆ. ನಾಲ್ಕನೆಯದು, 2007ರಲ್ಲಿ ಕೆಂಪು ಕೋಟೆಗೆ ಯುನೆಸ್ಕೋ ವಿಶ್ವ ಪರಂಪರೆ ತಾಣ ಎಂಬ ಗೌರವ ದೊರೆಯಿತು. ಐದನೆಯದು, ಕೋಟೆಯೊಳಗೆ ಇದ್ದ ಪ್ರಸಿದ್ಧ ನವಿಲು ಸಿಂಹಾಸನವನ್ನು 1739ರಲ್ಲಿ ಪರ್ಷಿಯಾದ ಆಡಳಿತಗಾರ ನಾದಿರ್ ಶಹಾ ದೋಚಿಕೊಂಡು ಹೋದನು. ಆರನೆಯದು, ಭಾರತದ ಪ್ರಧಾನಮಂತ್ರಿ ಪ್ರತಿ ವರ್ಷ ಆಗಸ್ಟ್ 15ರಂದು ಇಲ್ಲಿಯೇ ರಾಷ್ಟ್ರಧ್ವಜ ಹಾರಿಸಿ ದೇಶವನ್ನುದ್ದೇಶಿಸಿ ಭಾಷಣ ಮಾಡುತ್ತಾರೆ. ಕೆಂಪು ಕೋಟೆಯೊಳಗೆ ಒಮ್ಮೆ ರಾಜಮನೆತನದವರಿಗೆ ತಂಪು ನೀಡಲು ನಹರ್-ಇ-ಬಹಿಷ್ಟ್ ಎಂಬ ನೀರಿನ ಕಾಲುವೆ ಹರಿಯುತ್ತಿತ್ತು. 8. 1857ರ ಮೊದಲ ಸ್ವಾತಂತ್ರ್ಯ ಹೋರಾಟ ನಂತರ ಬ್ರಿಟಿಷರು ಕೋಟೆಯ ಅನೇಕ ಅರಮನೆಗಳು ಮತ್ತು ಉದ್ಯಾನವನಗಳನ್ನು ಧ್ವಂಸಗೊಳಿಸಿದರು. 9. ಕೆಂಪು ಕೋಟೆಯ ಪ್ರಮುಖ ಪ್ರವೇಶ ದ್ವಾರವನ್ನು ಲಾಹೋರಿ ಗೇಟ್ ಎಂದು ಕರೆಯಲಾಗುತ್ತದೆ. ಇದು ಇಂದಿಗೂ ಮುಖ್ಯ ದ್ವಾರವಾಗಿದೆ. 10. ಸಂಜೆಯ ವೇಳೆಯಲ್ಲಿ ಇಲ್ಲಿ ನಡೆಯುವ ಲೈಟ್ ಅಂಡ್ ಸೌಂಡ್ ಶೋ ದೆಹಲಿಯ ಇತಿಹಾಸವನ್ನು ಅತ್ಯಂತ ಅದ್ಭುತವಾಗಿ ಪರಿಚಯಿಸುತ್ತದೆ. ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.